ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್, ಇದು ಒಂದು ಸ್ಯಾರಿ ಆರ್ಡರ್ ಇದೆ. ಅವರು ಕ್ರೋಶಾ ಮೊನ್ನೆ ಒಂದು ಇನ್ಸ್ಟಾದಲ್ಲಿ ಹಾಕಿದ್ನಲ್ವ, ಕ್ರಾಸ್ ಡಿಸೈನು, ಅದನ್ನು ನೋಡಿ ಈ ಡಿಸೈನ್ ಹಾಕಿದ್ರು. ಬಟ್ ಬರೀ ಅದೇ ಥರ ಬೇಡ ಅಂತ ಇನ್ನೂ ಸ್ವಲ್ಪ ಚೇಂಜ್ ಆಗ್ತಿದ್ದೀನಿ. ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಬ್ರೈಡಲ್ ಆಗಿ ಇದನ್ನು ವರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಟಾರ್ಟಿಂಗು ನಾನಿಲ್ಲಿ ಈ ಥರ ಬೀಡ್, ಇದು ಕಾಪರ್ ಜರಿ ಇದೆ ಈ ಸ್ಯಾರಿಲಿ. ಇದು ಬಾಟಲ್ ಗ್ರೀನು ಮತ್ತು ಪಿಂಕ್ ಇದೆ, ರಾಣಿ ಪಿಂಕು, ಕಾಪರ್ ಜರಿ ಇದೆ. ಈ ಥರ ಎರಡು ಬೀಡ್ ತೊಗೊಂಡಿನಿ, ಎರಡು ಡಿಸೈನು. ಒಂದು 3mm ಪ್ಲೈನ್ ಬೀಡ್ ಚಿಕ್ಕದು, ಇನ್ನೊಂದು ಈ ಥರ ಸರ್ಕಲ್ ಬೀಡು, ಈ ಥರ ಬರುತ್ತೆ. ಈಗ ಸ್ಟಾರ್ಟಿಂಗು ಈ ಬೀಡನ್ನು ಹಾಕೋಣ, ದೊಡ್ಡ ಬೀಡು. ಇದು ಕ್ರಾಸ್ ಸ್ಲ್ಯಾಂಟ್ ಆಗಿರೋ ಒಂದು ಆರ್ಚು, ಬಟ್ ಬ್ರೈಡಲ್ ಆಗಿದೆ, ತುಂಬ ರಿಚಾಗಿ ಕಾಣಿಸುತ್ತೆ. ಈ ಬೀಡನ್ನ ಹಾಕಿ ಲಾಕ್ ಮಾಡಿಕೊಂಡು ನಾನು ಇದಕ್ಕೆ ಈ 8 ಲೇಯರ್ ಥ್ರೆಡ್ ತೊಗೊಂಡಿದ್ದೀನಿ. ಏಕೆಂದರೆ ಇದು ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗ್ಬಿಡುತ್ತೆ. ಸ್ವಲ್ಪ ಕಂಬಗಳು ದಪ್ಪ ಬರಲಿ ಅಂತ 8 ಎಳೆ ದಾರ ತೊಗೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ನೋಡಿ, ಈ ಬೀಡನ್ನು ತೊಗೊಂಡು ಲಾಕ್ ಮಾಡಿಕೊಂಡು, ನೋಡಿ, ಒಂದು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಹೇಗೆ ಅಂದರೆ ನೋಡಿ, ಇದು ಬೀಡ್ ಇಲ್ಲಿಗೆ ಬರುತ್ತಲ್ಲ, ಅದು ಬಿಟ್ಟು ಇನ್ನು ಸ್ವಲ್ಪ ಮುಂದಕ್ಕೆ ಇಷ್ಟು ಗ್ಯಾಪನ್ನು ತೊಗೊಂಡು ನಾನು ಒಂದು ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಲುಕ್ ವೈಸ್ ಮಾತ್ರ ತುಂಬ ಗ್ರ್ಯಾಂಡಾಗಿದೆ. ನೋಡಿ, ಇಲ್ಲಿ ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಸಿಂಗಲ್ ಡಬಲ್ ಕ್ರೋಶಾ, ಇಲ್ಲಿ 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕೋಣ. 1 2 1 ಸೆಕೆಂಡ್, 3 4 ಚೆನ್ನಾಯಿತು. ಈಗ ನಾನು ಸೂಜಿ ಮೇಲೆ 2 ಸಲ ದಾರ ತೊಗೊತೀನಿ, ಮೀನ್ಸ್ ತ್ರಿಬಲ್ ಕ್ರೋಶಾ ಹಾಕೋಣ. ಇಲ್ಲಿ ತ್ರಿಬಲ್ ಕ್ರೋಶಾ ಅನ್ನೋದನ್ನು 10 ತ್ರಿಬಲ್ ಕ್ರೋಶಾ ಕಂಬನ ಹಾಕ್ಕೊತಿದ್ದೀನಿ. ಗೊತ್ತೇ ಇರುತ್ತೆ ನಿಮಗೆ ತ್ರಿಬಲ್ ಕ್ರೋಶಾ. ನೋಡಿ, ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಈ ಡಬಲ್ ಕ್ರೋಶಾ ಹಾಕಿದ್ದೀವಲ್ಲ, ಅದರ ಕೆಳಗಡೆಯಿಂದ ಮತ್ತೊಂದು ದಾರ ತೊಗೊಂಡು 2ರಲ್ಲೊಂದು, ಮತ್ತೆರಡರಲ್ಲೊಂದು, ಮತ್ತೆರಡರಲ್ಲೊಂದು, ಈ ಥರ ಸೂಜಿ ಹಾಕ್ಕೊಂಡ್ರೆ, ನೀಡಲನ್ನು ಹಾಕ್ಕೊಂಡ್ರೆ ತ್ರಿಬಲ್ ಕ್ರೋಶಾ ಆಗುತ್ತೆ. ಇದೇ ಥರ 10 ಕಂಬ ಹಾಕೋಣ. ನೋಡಿ, ಇಲ್ಲಿ 2 ಆಗಿದೆ. ಈ 4 ಚೈನ್ ಅನ್ನೋದು ಬೇಡ, ಕನ್ಸಿಡರ್ ಬೇಡ ಇದು. ಸೊ ಇಲ್ಲಿ 2 ಆಗಿದೆ, ಇನ್ನು 8 ಕಂಬನ ಹಾಕೋಣ. ಇಲ್ಲಿ 10 ಕಂಬ ಕಂಪ್ಲೀಟ್ ಆಯಿತು. ನೋಡಿ, ಈ ಕಂಬ ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೋಡಿ, ಇದನ್ನು ಸ್ವಲ್ಪ ಹೀಗೆ ಬ್ಯಾಕ್ ಸೈಡ್ ಇಟ್ಕೊಂಡು ಸ್ಯಾರಿನ, ಈಗ ಇಲ್ಲಿ ನಾನು 7 ಚೈನ್ ಹಾಕ್ಕೊತೀನಿ. 2 3 4 5 6 7 ಚೈನ್ ಆಯಿತು. 7 ಚೈನ್ ಆದಮೇಲೆ ನೋಡಿ, ಇಲ್ಲಿ ಸೆಕೆಂಡ್ ಕಂಬ ಇದೆಯಲ್ಲ, ಆ ಸೆಕೆಂಡ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಈ ಥರ ಗ್ಯಾಪ್ ಇರುತ್ತೆ ಚೈನು. ಇದನ್ನು ಮತ್ತೆ ಸ್ಯಾರಿನ ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳೋಣ. ಈ ಚೈನನ್ನು ನಾವು ಸ್ಯಾರಿ ಬ್ಯಾಕ್ ಸೈಡಿಂದ ಹಾಕಬೇಕು. ಈಗ ಇಲ್ಲಿ ಒಂದೇ ಸೂಜಿ ನೀಡಲ್ಗೆ ಒಂದು 3 ಬೀಡನ್ನು ತೊಗೊಂಡಿದ್ದೀನಿ. 3 ಬೀಡನ್ನು ತೊಗೊಂಡು ನೋಡಿ, ಚೈನ್ ಹಾಕಿದ್ದೀವಲ್ಲ, 7 ಚೈನ್ ಹಾಕಿದ್ದೀವಲ್ಲ, ಆ ಚೈನ್ಗೆ ಈ ಒಂದು ನೀಡಲನ್ನು ಬೀಡನ್ನು ಸೇರಿಸಿ, 1 ಸೆಕೆಂಡ್, ಬೀಡನ್ನು ಸೇರಿಸಿ ಈ ಚೈನ್ ಹಾಕಿದ್ದೀವಲ್ಲ, ಈ ಗ್ಯಾಪಿಂದ ಒಂದು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೋಬೇಕು. 1 ಬೀಡ್, 1 ಸಿಂಗಲ್ ಕ್ರೋಶಾ, 1 ಬೀಡು, 1 ಸಿಂಗಲ್ ಕ್ರೋಶಾ. ಇದೇ ರೀತಿ 7 ಬೀಡನ್ನು ಹಾಕ್ತಿದ್ದೀನಿ ನಾನಿಲ್ಲಿ. 7 ಬೀಡು ಮತ್ತು 7 ಸಿಂಗಲ್ ಕ್ರೋಶಾ.
ಬೀಡ್ ಸೇರಿಸ್ಕೊಂಡು ಅದನ್ನು ಹಾಗೆ ಇಟ್ಕೊಂಡು ಆಮೇಲೆ ಸಿಂಗಲ್ ಕ್ರೋಶ ಹಾಕಬೇಕು. ಇಲ್ಲಿ 6 ಬೀಡ್ ಆಯಿತು. ಇನ್ನೊಂದು ಬೀಡಿದೆ. ಈ ಬೀಡನ್ನು ಹಾಕಿ ಇಲ್ಲಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳೋಣ ಸ್ಯಾರಿಗೆ. ಈ ಥರ ಕಾಣುತ್ತೆ. ಈಗ ಇನ್ನೂ ಒಂದು ಸ್ಟೆಪ್ ಇದೆ. ಈಗ ಸ್ಯಾರಿನ ಈ ಥರ ಉಲ್ಟಾ ಇಟ್ಕೊಂಡು ನೋಡಿ, ಸ್ಯಾರಿ ನಾನು ಉಲ್ಟಾ ಇಟ್ಕೊಂಡಿದ್ದೀನಿ. ಸ್ಯಾರಿ ಉಲ್ಟಾ ಇಟ್ಕೊಂಡು ಈಗ 2 ಚೈನ್ ಹಾಕಿ ಸ್ಯಾರಿ ಉಲ್ಟಾ ಇಟ್ಕೊಂಡಿದ್ದೀನಿ. 2 ಚೈನ್ ಹಾಕ್ಬಿಟ್ಟು ನೋಡಿ, ಈ ಬೀಡ್ ಇದೆಯಲ್ಲ, ಈ ಬೀಡಿನ ಪಕ್ಕ ಈ ಥರ ಸ್ಟಾರ್ಟಿಂಗ್ ಲೆಫ್ಟ್ ಸೈಡಿಂದ ಬರುತ್ತಲ್ವ, ಅಲ್ಲಿಗೆ ಒಂದು ಲಾಕನ್ನು ಮಾಡೋಣ. ಆ ಬೀಡ್ ನಮಗೆ ಕಾಣಬೇಕು. ಬೀಡ್ಗೆ ಹಾರ್ಚ್ ಥರ ಬರುತ್ತೆ ಇದು ಶೇಪು. ನೋಡಿ, 2 ಚೈನ್, ಈ ಬೀಡ್ ಪಕ್ಕ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ, ನಮ್ಮ ಲೆಫ್ಟ್ ಹ್ಯಾಂಡು, ಆ ಸೈಡ್ಗೆ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ, 2 ಚೈನ್, 1 ಲಾಕ್, 2 ಚೈನ್, 1 ಲಾಕ್. ತುಂಬ ಚೆನ್ನಾಗಿ ಕಾಣುತ್ತೆ ಫುಲ್ಲು ಬ್ರೈಡಲ್ಲಾಗಿ, ಬೇಗನೂ ಆಗುತ್ತೆ. ಇದು ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿದೋಗುತ್ತೆ. ಇದು ಹಾಗೆ ಎಲ್ಲೂ ಥ್ರೆಡ್ ಕಟ್ ಮಾಡೋ ಇದಿಲ್ಲ. ಹಾಗೆ ಕಂಟಿನ್ಯೂ ಮಾಡಿಕೊಂಡು ಒಂದು ಫುಲ್ಲು ಹಾರ್ಚನ್ನು ಮುಗಿಸ್ಬಿಟ್ಟು ಆನಂತರ ಬೇರೆ ಹಾರ್ಚಿಗೆ ಹೋಗ್ಬೋದು. ಇದು ಲಾಸ್ಟ್ನೇದು ನೋಡಿ. ಈ ಥರ ಈ 7 ಬೀಡನ್ನ ಈ ಥರ ಕಾಣುತ್ತೆ. 2 ಚೈನ್ ಹಾಕೋದು, ಹಾರ್ಚ್ ಹಾಕೋದು, ಈ ಥರ ಫ್ಲವರ್ ಥರ ಕಾಣುತ್ತೆ. ಇದಾದ ನಂತರ ನೆಕ್ಸ್ಟು ಇವಾಗ ನೋಡಿ, ಸ್ಯಾರಿನ ಮತ್ತೆ ಫ್ರಂಟಿಗೆ ತೊಗೊಳೋಣ. ನೋಡಿ, ಫ್ರಂಟ್ ಡಿಸೈನ್ ಇದು ನೋಡಿ, ಈ ಥರ ಬರುತ್ತೆ. ಇದು ಗ್ಯಾಪು ಈ ಹೂ ಬೂಟಿ ಬರುತ್ತಲ್ವ, ಆ ಥರ ಹಾರ್ಚ್ ಬರುತ್ತೆ. ಲಾಸ್ಟ್ ಟೈಮ್ ಹಾಕಿದ್ದು ಸ್ವಲ್ಪ ಡಿಫ್ರೆಂಟ್ ಇದೆ ಚೇಂಜು, ಹಾರ್ಚು ಇದು ಈ ಥರ ಬರುತ್ತೆ. ಈಗ ಇನ್ನೂ ಒಂದು ಸ್ಟೆಪ್ ಇದೆ. ಈ ಥ್ರೆಡನ್ನು ಮುಂದಕ್ಕೆ ಹಾಕ್ಕೊಂಡು ಟೂ ಚೈನ್ ಹಾಕೋಣ. 2 ಚೈನ್ ಹಾಕಿ ಈಗ ಮತ್ತೆ ಬೀಡನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 2 ಸ್ಟೆಪ್ ಬೀಡ್ ಬರುತ್ತೆ. 2 ಚೈನ್ ಹಾಕಿ 1 ಬೀಡ್ ಸೇರಿಸ್ಕೊತೀನಿ. 1 ಬೀಡ್ ಸೇರಿಸ್ಕೊಂಡು ಟೂ ಚೈನ್ ಹಾಕಿ 1 ಬೀಡ್ ಸೇರಿಸ್ಕೊಂಡು, 1 ಸೆಕೆಂಡ್, ಇಲ್ಲೋ ಒಂದು ಥ್ರೆಡ್ ಮಿಸ್ ಆಗ್ತಿದೆ. ಈಗ ಡಬಲ್ ಕ್ರೋಶ ಯಾವ ಗ್ಯಾಪಲ್ಲಿ ಹಾಕಬೇಕಂದ್ರೆ ನೋಡಿ, ಈ 2 ಚೈನ್ ಹಾಕಿದ್ದೀವಲ್ಲ, ಈ ಗ್ಯಾಪಲ್ಲಿ ಒಂದು ಬೀಡ್ ಮೇಲೆ ಬರುತ್ತಲ್ವ ಹಾರ್ಚು, ಆ ಹಾರ್ಚ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಮತ್ತು ಬೀಡು ಮತ್ತು ಡಬಲ್ ಕ್ರೋಶ ನೆಕ್ಸ್ಟ್ ಆರ್ಚ್ಗೆ. ಮತ್ತು ಬೀಡು ಮತ್ತು ಡಬಲ್ ಕ್ರೋಶ. ಇಲ್ಲಿ 7 ಬೀಡ್ ಇದೆಯಲ್ಲ, ಆ 7 ಬೀಡ್ಗೆ 7 ಡಬಲ್ ಕ್ರೋಶ ಬರುತ್ತೆ. ಲಾಸ್ಟಿಗೆ 1 ಬೀಡ್ ಬರುತ್ತೆ. ಒಟ್ಟು ಇಲ್ಲಿ 8 ಸೆಕೆಂಡ್ 3ನೇ ಸ್ಟೆಪ್ಪಲ್ಲಿ ನಾನು 8 ಬೀಡನ್ನು ಸೇರಿಸ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ 7 ಬೀಡ್ ಹಾಕಿದ್ದೆ, ಇಲ್ಲಿ ಇನ್ನೂ 1 ಬೀಡ್ ಎಕ್ಸ್ಟ್ರಾ ಬರುತ್ತೆ. ಬೀಡ್ ಡಬಲ್ ಕ್ರೋಶ. ನೀವು ಇಲ್ಲಿಗೆ ಈ ಸೈಜ್ ಬೀಡ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೂ ದೊಡ್ಡದಂದರೆ ಸ್ವಲ್ಪ ಡಿಸೈನ್ ವೇರಿಯೇಷನ್ ಆಗುತ್ತೆ. ತುಂಬ ಚಿಕ್ಕದು ಬೇಡ, ಈ 3 mm ಬೀಡನ್ನು ಯೂಸ್ ಮಾಡಿದ್ರೆ ಕಂಫರ್ಟಬಲ್ ಆಗಿರುತ್ತೆ, ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ. 6 ಬೀಡ್ ಆಗಿದೆ, ಇನ್ನು 2 ಬೀಡು.
ಮತ್ತು ನೆಕ್ಸ್ಟ್ ಲಾಸ್ಟ್ ಆರ್ಚಿಗೆ ಲಾಸ್ಟ್ ಬೀಡನ್ನು ಹಾಕಿಬಿಟ್ಟು ಲಾಸ್ಟ್ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಡಬಲ್ ಕ್ರೋಶ. ಈ ಡಬಲ್ ಕ್ರೋಶ ಹಾಕ್ಬಿಟ್ಟು ಈ ಥರ ಬ್ರೈಡಲ್ ಕಾಣುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸಿಂಗಲ್ ಕ್ರೋಶ ಹಾಕ್ತೀನಿ. ಆ ಸ್ಯಾರಿ ಜಿಗ್ಜಾಗಿಗೆ ಒಂದು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ ಹಾಕಿ, ನೀವು ಒಂದೇ ಬೇಕಾದ್ರೆ ಹಾಕೋದು. ನನಗೆ ಸ್ವಲ್ಪ ಡಿಸ್ಟೆನ್ಸ್ ಬೇಕು ಕುಚ್ಚು ಹಾಕೋದಕ್ಕೆ ಅಂತ, ಎಲ್ಲ ಜಾಯಿನ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಗ್ಯಾಪು, 4 ಚೈನ್ ಹಾಕಿ, ಮತ್ತು ಇಲ್ಲಿ ಒಂದು ಸಿಂಗಲ್ ಕ್ರೋಶ, ಮತ್ತು ಈ ಬೀಡು. ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನಾನು 4 ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ದೀನಿ. ಲಾಕ್ ಮಾಡಲಿಲ್ಲ. ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಡಿಸೈನು ಬ್ರೈಡಲ್ ಆಗಿರುತ್ತೆ ನೋಡಿ. 2 ಸ್ಟೆಪ್ಪಲ್ಲಿ ಬೀಡ್ ಬರುತ್ತೆ, ಒಂಥರ ರಿಚ್ಚಾಗಿ ಕಾಣುತ್ತೆ ಡಿಸೈನು. ನೀವು ಇಲ್ಲಿಗೆ ಯಾವ ಬೀಡ್ ಬೇಕಾದ್ರೂ ಹಾಕೋಬೋದು. ಓವೆಲ್ ಶೇಪ್ ಬರುತ್ತೆ, ಲೆಂತಿಯಾಗಿರೋ ಬೀಡ್ ಬರುತ್ತೆ. ನಾನಿಲ್ಲಿ ಈ ರೌಂಡ್ ಬೀಡ್ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತಂದು. ಕ್ರಿಸ್ಟಲ್ ಬೀಡ್ ಸಹ ಹಾಕೋಬೋದು. ಬ್ರೈಡಲ್ ಸ್ಯಾರಿ ಇರ್ತಾವಲ್ಲ, ಆ ಸ್ಯಾರಿಗೆ ಈ ಡಿಸೈನ್ ಹಾಕ್ಬಿಟ್ರೆ ತುಂಬ ಸೂಟ್ ಆಗುತ್ತೆ ನೋಡಿ. ನಾವು ಈ ಬೀಡ್ ಹಾಕಿದ್ದೀವಲ್ಲ, ಕಾಪರ್ ಬೀಡು, ಈ ಬೀಡ್ ಬದಲಿಗೆ ಪ್ಲೇಸ್ಗೆ ನೀವು ಕಲರ್ ಬೀಡ್ ಸಹ ಹಾಕ್ಕೋಬೋದು. ಕಲರ್ ಬೀಡ್ ಹಾಕಬೇಕಂದ್ರೆ ಥ್ರೆಡ್ ಲೈಟ್ ಕಲರ್ ಇರಬೇಕು, ಆವಾಗ ಹೈಲೈಟ್ ಆಗ್ತಾವೆ ಕಲರ್ ಬೀಡು. ಇಲ್ಲಿ ಡಾರ್ಕ್ ಥ್ರೆಡ್ ಇರೋದ್ರಿಂದ ಗೋಲ್ಡು, ಕಾಪರು ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಕುಚ್ಚು ಬೇಡ ಅಂದರೆ ಬರೀ ಹಾರ್ಚು ಸಹ ಕಂಟಿನ್ಯೂ ಮಾಡ್ಕೊಂಡು ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್ ನೋಡಿ, ಇದು ಈ ಥರ ಕಾಣುತ್ತೆ. ಫುಲ್ ಬ್ರೈಡಲ್ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಲಾಸ್ಟ್ ವೀಡಿಯೋದಲ್ಲಿ ಬರೀ ಇಷ್ಟನ್ನು ಮಾತ್ರ ಹಾಕಿದ್ದೆ, ಅಂದರೆ 1 ಸ್ಟೆಪ್ ಬೀಡು. ಇದು 2 ಸ್ಟೆಪ್ಪು ಬ್ರೈಡಲ್ ಬೀಡಿದೆ ನೋಡಿ. ಇಲ್ಲಿ ಮಧ್ಯೆ ಈ ಥರ ಗ್ಯಾಪ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ಡಿಫ್ರೆಂಟ್ ಆಗಿದೆ. ಇದಕ್ಕೆ ನಾವು ಗೊಂಬೆ ಕುಚ್ಚು ಬೇಕಾದ್ರೂ ಕಟ್ಕೋಬೋದು ಉದ್ದಕ್ಕೆ. 2 ಸ್ಟೆಪ್ಪು 3 ಸ್ಟೆಪ್ ಈ ಥರ, ಒಬ್ಬೊಬ್ಬರು ಒಂದೊಂದು ಥರ ಲೈಕ್ ಮಾಡ್ತಾರೆ. ಇದು ಕಾಪರ್ ಜೆರಿ, ಕಾಪರ್ ಬೀಡ್ ಹಾಕಿದ್ದೀರಿ 2 ಸೈಡನ್ನು. ಓಕೆ ಫ್ರೆಂಡ್ಸ್, ನೀವು ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್.